ಇವತ್ತು ನಾವು ಒಂದು ಸೂಪರ್ ಸಿಂಪಲ್ ಆದಂಥ ಒಂದು ಹಲಸಿನ ಹಣ್ಣಿನ ಬಜ್ಜಿಯನ್ನು ಮಾಡೋಣ. ತುಂಬ ಸುಲಭವಾಗಿ ಎಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ತುಂಬ ರುಚಿಯಾಗಿರುತ್ತೆ. ಅದು ಯಾವ ರೀತಿ ಮಾಡೋದು, ಅದರ ರೆಸಿಪಿ ಏನಂತ ನೋಡೋಣ. ಮೊದಲಿಗೆ ಸ್ವಲ್ಪ ಹಲಸಿನ ಹಣ್ಣನ್ನು ರೆಡಿ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅಕ್ಕಿ ಇಟ್ಟಬೇಕು, ಹಾಗೆ ತುರಿದ ತೆಂಗಿನಕಾಯಿ ಮತ್ತು ಸ್ವಲ್ಪ ರವೆ ಮತ್ತು ಸ್ವಲ್ಪ ಸಕ್ಕರೆ, ಏಲಕ್ಕಿ, ಎಳ್ಳು, ಬಿಳಿ ಎಳ್ಳು, ಹಾಗೆ ಬೆಲ್ಲ. ಇದು ಒಂದು ಸ್ವಲ್ಪ ಮೈದಾ. ಇಷ್ಟು ಐಟಮು ಇದರ ಜೊತೆಗೆ ಸೇರಿಸೋದಕ್ಕೆ ಬೇಕಾಗುತ್ತೆ. ಸೊ ಇದನ್ನು ಯಾವ ರೀತಿ ಯಾವಾಗ ಆ್ಯಡ್ ಮಾಡೋದು ಏನು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೀವಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ಮಣ್ಣಿನ ಪಾತ್ರೆ ಒಲೆ ಮೇಲೆ ಇಟ್ಟು ಸ್ವಲ್ಪ ಬೆಲ್ಲವನ್ನು ಫಸ್ಟಿಗೆ ಹಾಕೋಣ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮೆಲ್ಟ್ ಮಾಡಬೇಕು. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಮೆಲ್ಟ್ ಆದಮೇಲೆ ಇದನ್ನು ತೆಗೆದು ಸೋಸಬೇಕು. ಇದರಲ್ಲಿರುವಂಥ ಏನಾದರೂ ಡಸ್ಟ್ ಆದ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಮತ್ತು ಇದರದ್ದು ಪುಡಿ ಇರುತ್ತಲ್ಲ, ಅದೆಲ್ಲ ಫಿಲ್ಟ್ರಾಗಿ ನೀಟಾಗಿ ನೋಡಿ ಪಾಕ ಸಿಗುತ್ತೆ ನಮಗೆ. ಇನ್ನು ತಿರ್ಗಾ ನಾವು ಅದೇ ಪಾತ್ರೆಗೆ ಇದನ್ನು ಹಾಕಬೇಕು. ಇನ್ನು ಇದಕ್ಕೆ ತುರಿದ ತೆಂಗಿನಕಾಯಿಯನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಚೆನ್ನಾಗಿ ಸೇರಿಸಿ ಕಲಸಿ ಒಳ್ಳೆಯದು ತೆಂಗಿನಕಾಯಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ರೋಸ್ಟ್ ಆಗಲಿ. ಅದೇ ಥರ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡುವ. ಇನ್ನು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿದ್ದನ್ನು ಆ್ಯಡ್ ಮಾಡಬೇಕು. ಚೆನ್ನಾಗಿ ಕಲಿಸಬೇಕು. ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಬೇಕು. ಸ್ವಲ್ಪ ಒಳ್ಳೆ ರುಚಿ ಬರುತ್ತೆ. ನೋಡಿ, ಈಗ ಅದು ಇಷ್ಟು ಗಟ್ಟಿಯಾಗಿದೆ ನೋಡಿ. ಇದನ್ನು ತೆಗೆದು ಒಂದು ತಟ್ಟೆಗೆ ಶಿಫ್ಟ್ ಮಾಡುವ. ಇನ್ನಿದು ತುಂಬ ಆರಿ ಹೋಗಬಾರ್ದು. ಅದಕ್ಕಿಂತ ಮುಂಚೆನೇ ಸ್ವಲ್ಪ ತೆಗೆದು ಈ ಥರ ನಾವು ಫಿಲ್ ಮಾಡ್ಕೋಬೇಕು. ಹಲಸಿನ ಹಣ್ಣನ್ನು ತೆಗೆದು ಅದನ್ನು ಅರ್ಧ ಕಟ್ ಮಾಡಿ, ಇದು ಒಂದು ಸೈಡ್ ಕಟ್ ಮಾಡಿ ಓಪನ್ ಮಾಡಿ ಅದರೊಳಗೆ ಫಿಲ್ ಮಾಡಬೇಕು. ಈ ಥರ ಎಲ್ಲ ಹಲಸಿನ ಹಣ್ಣನ್ನು ಈ ಥರ ರೆಡಿ ಮಾಡಿ ಇಡಬೇಕು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಮಸ್ತಾಗಿದೆ. ಅವೆಲ್ಲ ರೆಡಿಯಾಗಿದೆ ನೋಡಿ. ಇನ್ನು ಫ್ರೈ ಮಾಡೋಕ್ಕೆ ತಯಾರಿ ಮಾಡುವ. ಇನ್ನೊಂದು ಮಣ್ಣಿನ ಪಾತ್ರೆನ ಇಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಮೈದಾ, ಹಾಗೆ
ಸ್ವಲ್ಪ ರವೆಯನ್ನು ಕೂಡ ಆ್ಯಡ್ ಮಾಡಬೇಕು, ಸ್ವಲ್ಪ ಸಕ್ಕರೆ, ಇನ್ನು ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ಅರಿಶಿನ ಪುಡಿ, ಇನ್ನು ಬೇಕು ಅಂದರೆ ಸ್ವಲ್ಪ ಕಲರು, ಎಲ್ಲೋ ಕಲರ್ ಹಾಕ್ತಾಯಿದ್ದೇವೆ, ಸ್ವಲ್ಪ ಹಾಕಬೇಕಾಗಿಲ್ಲ. ಆಮೇಲೆ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು, ಹಿಟ್ಟು ತಯಾರು ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಒಂದು ಥಿಕ್ನೆಸ್ ಇರಬೇಕು ನೋಡಿ, ರೆಡಿಯಾಗಿದೆ. ಇನ್ನೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಎಣ್ಣೆ ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆದಮೇಲೆ ಹಲಸಿನ ಹಣ್ಣನ್ನು ಈ ಥರ ಇದಕ್ಕೆ ಅದ್ದಿ, ಆಮೇಲೆ ನೋಡಿ ಚೆನ್ನಾಗಿ ಎಲ್ಲ ಸುತ್ತಲೂ ಹಿಡಿಬೇಕು. ಆಮೇಲೆ ಎಣ್ಣೆಗೆ ಬಿಡ್ತಾ ಬರಬೇಕು. ಇದು ಬೇಗ ಆಗುತ್ತೆ, ಒಂದು ನಿಮಿಷದೊಳಗೆ ಆಗುತ್ತೆ ಇದು. ಈ ಹೊರಗಡೆ ನಾವೇನು ಹಿಟ್ಟು ಕಲಸಿ ಮಿಕ್ಸ್ ಮಾಡಿ ಇದು ಮಾಡಿದ್ವಲ್ಲ ಕೋಟಿಂಗ್, ಆ ಕೋಟಿಂಗ್ ಒಳ್ಳೆ ಫ್ರೈ ಆದರೆ ಸಾಕು. ಒಳ್ಳೆ ಫ್ರೈ ಆದಮೇಲೆ ತೆಗೆಯುವ. ನೋಡಿ, ಇನ್ನು ಮಿಕ್ಕಿದ್ದನ್ನೆಲ್ಲ ನಾವು ಈ ಥರ ರೆಡಿ ಮಾಡಿ ತೆಗಿಬೇಕು, ಫ್ರೈ ಮಾಡಿ. ತುಂಬ ಸಿಂಪಲಾಗಿ ಮಾಡ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ, ಒಳ್ಳೆ ರುಚಿ, ಫಸ್ಟ್ ಕ್ಲಾಸ್ ಇರುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಗೆಳೆಯರೆ. ಈಗೆಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಎಳ್ಳು ಇದರ ಮೇಲಿಂದ ಇದು ಹಾಕ್ಕೊಡೋಣ, ಸ್ವಲ್ಪ ಡೆಕೋರೇಷನ್ ಚೆನ್ನಾಗಿರ್ತದೆ, ಒಳ್ಳೆ ರುಚಿನೂ ಆಗಿರುತ್ತೆ. ಇನ್ನು ಇದನ್ನು ಟೇಸ್ಟ್ ಮಾಡಿದರೆ ಅದ್ಭುತವಾಗಿರುತ್ತೆ ಗೆಳೆಯರೆ. ನಿಮಗೆ ಈ ಸಣ್ಣ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದನ್ನೊಂದು ಥರ ಕಟ್ ಮಾಡಿ ನೋಡುವ ಹೆಂಗಿದೆ ಅಂತ. ಇದರೊಳಗಡೆ ನೋಡಿ ಫಿಲ್ ಮಾಡಿದ ಈ ಥರ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ, ಸ್ವೀಟಾಗಿದೆ. ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ. ಅದೇ ಥರ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ